ನಿಮ್ಮದೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್, ಈಗ ನಿಯಮ 50-50 ನಡಿ ಜಮೀನನ್ನು ಬರೋದಿಲ್ಲ ಅಂತೇಳಿ ಅವತ್ತಿನ ತಾಂತ್ರಿಕ ಸಮಿತಿಯವರು ನವೆಂಬರ್ 2023ರಲ್ಲಿ ಕೊಟ್ಟಿದ್ದಾರೆ. ಆದರೂ ಕೂಡ ನಿಯಮವನ್ನು ಉಲ್ಲಂಘಿಸಿ ಈಗ 50-50 ನಡಿ ಸೈಟ್ಗಳನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಅದಕ್ಕಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ನನ್ನ 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿರೋದು. ಎಲ್ಲ ನಿಯಮಗಳನ್ನು ಮೀರಿ ಸೈಟ್ ಪಡೆದು ಆ ಸೈಟ್ ಪಡೆದಿದ್ದು ಸರಿ ಅಂತ ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಏನಾರು ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರ. ಇನ್ಯಾರಿಗಾಗತ್ತೆ? ನಿಮಗೆ ತಗೊಳಕ್ಕಾಗತ್ತೆ ಒಂದು ಸೈಟ್ನ? ನೀವು 2004ರಲ್ಲಿ 5,92,000 ರೂಪಾಯಿಗೆ ತೊಗೊಂಡು ಇವತ್ತು 62 ಕೋಟಿ ಕೊಡಿ ಅಂತ ನೀವು ಕೇಳೋಕ್ಕಾಗತ್ತಾ? ಅದೆಲ್ಲ ಕೇಳೋದಕ್ಕೆ ಮತ್ತು ದಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ. ಯಾಕೆ ಅವರು ವಿಧಾನಮಂಡಲದ ಚರ್ಚೆಗೆ ಬೆದರಿದರು ಅನ್ನೋದಕ್ಕೆ ಇವೆಲ್ಲ ಕಾರಣಗಳಿದ್ದಾವೆ. ಯಾಕೆಂದರೆ ಅಲ್ಲಿ ಒಂದೊಂದೇ ಎಳೆಯಾಗಿ ದಾಖಲೆಗಳನ್ನಿಟ್ಟು ಮಾತಾಡಬೇಕಾದ್ರೆ ಅವರು ಉತ್ತರ ಕೊಡೋಕ್ಕೆ ಸಾಧ್ಯ ಆಗದೆ ನಿರುತ್ತರರಾಗಬೇಕಾಗತ್ತೆ. ಆಗ ಯಾವ ಶರ್ಪು ಮತ್ತು ಏನು ಏರಿಯಲ್ಲ ಅದು ಕೂಡ ಇವರು ಕಪ್ಪನ್ನು ತೊಳೆಯೋಕ್ಕಾಗಲ್ಲ ಅಂತ ಗೊತ್ತು. ವೈಟ್ನರ್ ಒಂದು ಕಪ್ಪು ಕಾಣ್ದಂಗೆ ಮಾಡ್ಬೋದು. ಯಾವ ಏರಿಯಲ್ಲೂ ಕೂಡ ಸರ್ಫ್ ಎಕ್ಸಲ್ಲೂ ಕೂಡ ಬಿಳಿ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕಾಗಿಯೇ ಅವರು ಚರ್ಚೆಗೆ ಹೆದರಿದರು.